ಅಂತ ಬರ್ತಾನೋ ಅದೇ ರೀತಿ ತುಂಬ್ಕೊತ ಹೋಗ್ಬೇಕು ನೀವು. ಅಂದ್ರೆ ದುಡ್ಡು ನಿಮ್ಮ ಸಾಲ ಕಡಿಮೆ ಆದರೂ ಅಲ್ಲೇ ಕಟ್ ಡೌನ್ ಆಗೋದಿಲ್ಲ, ಬಡ್ಡಿ ಇದು ಸಹಿತ ಇಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಈ ಸಾಲ ಕೊಡೋ ಸಂಘಗಳಿಂದ ಈ ಸಾಲ ತೊಗೊಂಡವರಿಂದ ಇದು ದೊಡ್ಡ ಸಮಸ್ಯೆ ಉತ್ಪನ್ನ ಆಗಿಬಿಟ್ಟಿದೆ. ಇವತ್ತು ಹೆಂಗಂತೆ ಸಾಲ ಕೊಟ್ಟವ್ರು ತಪ್ಪ ಅಂತ ವಾದಲ್ಲ. ನಾವೇನು ಹೇಳ್ತಾ ಇರೋದು ಈ ಸಂದರ್ಭದಲ್ಲಿ ಅಂತಂದ್ರೆ, ಸಾಲ ಕೊಡುವವರು ಈ ಒಂದು ನ್ಯಾಯಯುತವಾಗಿ ತೊಗೊಳ್ಳಿ ಅಂತ. ಒಂದನೇ ನ್ಯಾಯಯುತ ಅಂದರೆ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕರೆಕ್ಟಾಗಿ ತೊಗೊಳ್ಳಿ. ಮತ್ತು ಅವರಿಗೆ ಕೊಡದೆ ಹೋದಾಗ ವಸೂಲಿ ಮಾಡಲೇಬೇಕಾಗ್ತದೆ. ಅವರು ಆ ಸಂದರ್ಭದಲ್ಲೇ ದಂಡ, ಬಡ್ಡಿ, ಅದು ಚಕ್ರ ಬಡ್ಡಿ, ಈ ಬಡ್ಡಿ ಹಚ್ಚುವಂಥವು ಸಹಿತಿದ್ದಾವೆ. ಇದು ಆಗಬಾರ್ದು ಅಂತ 10,000, 20,000, 30,000, 40,000 ತುಂಬುವಂಥ ಅನೇಕ ಪ್ರಕರಣ, ಲಕ್ಷದಲ್ಲಿ ತುಂಬುವಂಥ ಅನೇಕ ಪ್ರಕರಣ ನಾವು ನೋಡ್ತಾ ಇದ್ವಿ. ಇವತ್ತು ಇವುಗಳ ಬಗ್ಗೆ ಒಂದಿಷ್ಟು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಇವತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಒಂದು ಜಿಲ್ಲಾ ಮಟ್ಟದಲ್ಲಿ ಇದೆಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು ನಡೆಯುವಂಥ ವಿಷಯ ಆಗಿದೆ. ಇವತ್ತು ಬರೀ ಕೇವಲಪ್ಪ ಇಲ್ಲೇ ಎಮ್ಕಮ್ ನಡೆದ, ಗೋಕಾಕ ನಡೆದ, ಕೊಣ್ಣೂರಾಗ ನಡೆದ, ಘಟಪ್ರಭಾ ನಡೆದ ಅಂತಲ್ಲ, ಎಲ್ಲ ಕಡೆಯೂ ಇದು ಈ ಬಡ್ಡಿ ವ್ಯವಹಾರಕ್ಕೆ ಒಂದು ಕಡಿವಾಣ ಹಾಕಬೇಕಾಗಿ ಸರ್ಕಾರದ ಕೆಲಸ ಆಗ್ತದೆ. ಆದ್ಯ ಕರ್ತವ್ಯ ಎರಡೂ ಉಳಿಬೇಕಿಲ್ಲ. ಖಾಸಗಿಯವರು ಏನೋ ಪಾಪ ತಮಗೆ ಅನುಕೂಲ ಆಗಿರಿ ಅಂತ ದುಡ್ಡನ್ನು ಹಾಕಿ ಮಾಡ್ತಿರ್ತಾರೆ. ಇವತ್ತು ನ್ಯಾಷನಲ್ ಬ್ಯಾಂಕ್ಗಳಂತೆ ಇವತ್ತು ನಮ್ಮ ಮೋದಿಯವರಂತೆ ಎಲ್ಲನೂ ಹೆಚ್ಚು ಕಡಿಮೆ ಕೇವಲ ಕಾರ್ಪೊರೇಟ್ ಕೊಟ್ಟರಪ್ಪ ಉಳಿದ ಸಾಲ ಕೊಡಬೇಡ್ರಿ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಇವತ್ತು ಇವನು ರೈತ ಸೇರಿ ಸಾಲ ಸಿಗಬೇಕಾದ್ರೆ ಒಂದು ಎಮ್ಮೆ ಮೇಲೋ ಮತ್ತೆ ಅದ್ರ ಮೇಲೆ ಸಾಲ ಸಿಗಬೇಕಾದ್ರೆ ಆ ಎಮ್ಮಿಗೆ ಎಷ್ಟು ಕೊಡ್ತಾನಲ್ಲ ಸಾಲ 10, 20, 50 ಲಕ್ಷ, ಈಗ ಲಕ್ಷ ಅಂತ ಆಗ್ಯದ ಒಂದು ಎಮ್ಮಿದು. ಅಷ್ಟು ಕೊಡಬೇಕಾದ್ರೆ ಲಕ್ಷ ಅಡ್ಡಾಡಿ ಚಪ್ಪಲ್ ಹೊಡ್ಕೋಬೇಕಾಗ್ತದೆ. ಅಷ್ಟರೊಳಗೆ ಎಮ್ಮೆ ತೊಳೆದ್ರೆ ಇವು ಎಮ್ಮಿಗೆ ದತ್ತಾಗಿ ಹೋಗುವಂಥ ಪ್ರಸಂಗಗಳು ಅನೇಕ ನ್ಯಾಷನಲ್ ಬ್ಯಾಂಕ್ಗಳು ನಾವು ಕಣ್ಣಾರು ನೋಡಿದ್ದು ನಾವು ಸ್ವತಃ ಅನುಭವಿಸಿದ್ವಿ. ಅದಕ್ಕೆ ಕಾರ್ಪೊರೇಟ್ಗಳಿಗೇನೆ ಕೊಟ್ಟುಬಿಡೋದು. ಮತ್ತು ಕೆಲವೊಂದು ಇಲ್ಲಿ ನಮ್ಮ ಸಂಸ್ಥೆಗಳಾಗಿದ್ದಾವೆ ಖಾಸಗಿ, ಅವ್ರು ಈ ಬ್ಯಾಂಕಿಂದ ಲೋನ್ ತೊಗೊಳ್ಳೋದು. ಅದೇ ನಮ್ಮ ಧರ್ಮಸ್ಥಳದ ನಮ್ಮ ಇವರು ಸಹಿತ ಅದೇ ಕೆಲಸವನ್ನು ವೀರೇಂದ್ರ ಹೆಗ್ಗಡೆ ಅವರು ತಮ್ಮದೇ ಒಂದು ಸಂಸ್ಥೆ ಮಾಡಿಕೊಂಡು ಏನೋ ಮಾಡಿ ನ್ಯಾಷನಲ್ ಬ್ಯಾಂಕಿಂದ ಕಡಿಮೆ ರೇಟಲ್ಲಿ ತೊಗೊಂಡು ಹೆಚ್ಚಿನ ಬಡ್ಡಿನ ಮಾಡೋದನ್ನು ಅನೇಕರು ನಮ್ಮಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೇಳಿದ್ಕೊಂಡು ಎಲ್ಲರೂ ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಅಂತ ಹೇಳೋದು ಈ ರೀತಿ ಮಾಡುವಂಥ ಆಗ್ಯಾವ. ಹೀಗಾಗಿ ಬಡ ಕುಟುಂಬಗಳು ಇವತ್ತು ಏನಾಗಿದಾವಪ್ಪ ಅಂದ್ರೆ ಬೀದಿ ಬಿದ್ದಂಥ ಪ್ರಸಂಗ ಆಗ್ಯದ. ಇದನ್ನೊಂದು ಮಾನವೀಯ ದೃಷ್ಟಿಯಿಂದ ಅದನ್ನು ನೋಡಬೇಕಾಗಿದೆ. ಇವತ್ತು ಆ ಖಾಸಗಿಯವರು ಉಳಿಬೇಕು, ಜೊತೆಗೆ ಇವ್ರನ್ನ ಅವ್ರು ಕಿರುಕುಳ ಮಾಡೋದಷ್ಟೇ ಅಲ್ಲ, ಅನೇಕ ಜನ ಕೆಲವೊಂದಿಷ್ಟು ವರದಿಗಳು ಬಂದಿದ್ದಾವೆ. ಕೆಲವಷ್ಟು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ತನಿಖೆನೂ ಆಗಬೇಕಾಗಿದೆ. ಇದು ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ತನಿಖೆ ಮಾಡಿಸ್ಬೇಕಿದೆ. ಅನೇಕ ಜನ ಇದ್ದರೆ ಈ ಸಾಲ ತೊಗೊಂಡ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ವರದಿಗಳು ಸಹಿತ ಇದ್ದಾವೆ. ಹೀಗಾಗಿ ಇಡೀ ಒಂದು ಈ ಮೂಮೆಂಟನ್ನು